ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ ನೋಡಿ, ಇದೆ ನಮ್ಮ ಮನೆ ದೇವರು. ಇಷ್ಟು ಊರಲ್ಲಿ ನಮ್ಮೂರು ಒಂದು. ಈ 3 ದಿನ ಅಜ್ಜಿದಿರು ಜಾಸ್ತಿ ತಲೆ ಕೆಡಿಸ್ತಾರೆ. ಅವಾಗ್ಲಿಂದ ಮಾತಾಡಿ ಏನ್ ಮಾಡೋದಿಲ್ಲ ತಾನೆ. ಕಾಲ್ ಬರೀ ಎತ್ಕೊಂಡು ನಮ್ಮ ಅಪ್ಪ ನೋಡಿ ಕೋಳಿನ ಹೆಂಗ್ ಹಿಡ್ಕೊಂಡು ಇದು ನೋಡಿ ನಾನು ಕೊಡ್ಸಿದ್ದೆ. ಇದು ಆಸಕ್ತಿರ್ಗು. ಇವತ್ತಿನ ನಮ್ಮ ವ್ಲಾಗ್ನ ನಾನು ನಮ್ಮ ಊರಿಂದ ಶುರು ಮಾಡ್ತಾ ಇದ್ದೀನಿ. ನಾಳಿದ್ದು ಮಕಾಬ್ಬ ಇರೋ ಕಾರಣ ಇವತ್ತು ನಾವೆಲ್ಲ ಮನೆ ದೇವ್ರಿಗೆ ಹೋಗ್ತಾ ಇದೀವಿ. ಮೀನ್ಸ್ ಒಂದು ಗಾದೆ ಇದೆ, ದಯ್ಯ ಮಾಡೋಕ್ಕಿಂತ ಮುಂಚೆ ದೇವ್ರನ್ನ ಮಾಡುವ ಅಂತ. ಸೊ ಅದಕ್ಕೆ ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನರಸೀಪುರದಲ್ಲಿ ಇರೋದು ದೇವಸ್ಥಾನ ನಮ್ಮ ಮನೆ ದೇವರು ಚೌಡೇಶ್ವರಿ ಅಂತ. ಆ್ಯಂಡ್ ಆಲ್ಸೋ ಇವಾಗ ಬಸ್ಸು ನಮ್ಮೂರಲ್ಲಿ ಇಲ್ದಿರೋ ಕಾರಣ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಪಕ್ಕದೂರಿಗೆ. ಇನ್ನೊಂದಷ್ಟು ಜನ ಅಲ್ಲಿ ಹೋಗ್ತಿದ್ದಾರೆ, ನಮ್ಮಮ್ಮ ಅಲ್ಲಿ ಹೋಗ್ತಿದ್ದಾರೆ ಅವರು ಊರಿನ ಫ್ರೆಂಡ್ಸ್ ಜೊತೆ. ಇವಾಗ ನಮ್ಮೂರಿಂದ ಬಂದ್ಬಿಟ್ಟು ಇವಾಗ ಚಿಕ್ಕಬಾಗ್ಲು ಅನ್ನೋ ಊರಿಗೆ ಬಂದಿದ್ದೀವಿ. ಸೊ ಇಷ್ಟು ಊರಲ್ಲಿ ನಮ್ಮೂರು ಒಂದು ಯಾವ ಊರು ಅಂತ ಗೆಸ್ ಮಾಡಿ. ಇವಾಗ ನಾವು ಇಲ್ಲಿಂದ ನರಸೀಪುರಕ್ಕೆ ಒಂದು ಬಸ್ಸು ಅಥವಾ ಇಲ್ಲಾಂದ್ರೆ ಆಟೋದಲ್ಲಿ ಹೋಗ್ಬೇಕು. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ಸು ಇಲ್ಲಾಂದ್ರೆ ಆಟೋದಲ್ಲಿ ಹೋಗ್ಬೇಕು ದೇವಸ್ಥಾನಕ್ಕೆ. ಹಿಂಗೆ ತಿರುಗಿ ಸಾಕಾಗ್ಬಿಡುತ್ತೆ. ಇವ್ರು ಚಿಕ್ಕಬಾಗ್ಲು ಅಂತಂದ್ರೆ ಲಾಲ್ಬಾಗು ಅಂತ ಅಂತವ್ರೆ. ನಾನು ಕರೆಕ್ಟಾಗಿ ಹೇಳಿದ್ದೀನಿ ಚಿಕ್ಕಬಾಗ್ಲು ಅಂತ. ಚಿಕ್ಕಬಾಗ್ಲು ಅಲ್ಲ, ಇವ್ರು ಆಡ್ ಬಸ್ಸಲ್ಲಿ ಚಿಕ್ಕಬಾಗ್ಲು ಅಂತಂತಾರೆ. ಇಲ್ಲಿ ಬರ್ದಿರೋದು ಚಿಕ್ಕ ಬಾಗಿಲು ಅಂತ. ಸೊ ಅದಕ್ಕೆ ನಾನು ಚಿಕ್ಕಬಾಗ್ಲು ಅಂತಾರೆ. ಇಲ್ಲ ನಮ್ಮನೆ ಬಾಗ್ಲು, ಲಾಲ್ ಬಾಗು ಅಂತ ಏನೇನೋ ರೇಗಿಸ್ತವ್ರೆ. ಸೊ ಇವಾಗ ನಾವು ನರಸೀಪುರಕ್ಕೆ ಹೋಗ್ಬಿಟ್ಟು ಸಿಗುವ. ನರಸೀಪುರಕ್ಕೆ ಬಂದ್ವಿ. ನರಸೀಪುರದಿಂದ ಇವಾಗ ನಮ್ಮ ಮನೆ ದೇವ್ರಿಗೆ ನಡ್ಕೊಂಡು ಹೋಗ್ತಾ ಇದೀವಿ. ಈ 3 ದಿನ ಅಜ್ಜಿದಿರು ಜಾಸ್ತಿ ತಲೆ ಕೆಡಿಸ್ತಾರೆ. ಅವಾಗ್ಲಿಂದ ಮಾತಾಡಿ ಈ ಅಜ್ಜಿ ಹೆಸರು ಬಂದು ರತ್ನಮ್ಮ. ನಾನು ರತ್ನಾಕಾಂತ್ ಅಂತೀನಿ. ಈ ಅಜ್ಜಿ ಹೆಸರು ಗೊತ್ತಿಲ್ಲ, ಮುಂಕೊಪ್ಲಕ್ಕ ಅಂತಂತಾರೆ ಅಷ್ಟೇ ನಂಗೆ ಗೊತ್ತಿರೋದು. ಅದೇ ನಾನು ಅದನ್ನ ಹೇಳಿದ್ದು. ಈ ಅಜ್ಜಿ ಹೆಸರು ಬಂದು ತಾಯಮ್ಮ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ನಮ್ಮ ಮನೆ ದೇವ್ರಿಗೆ. ಇವರೆಲ್ಲ ನಮ್ಮ ಒಂದೇ ಹಟ್ಟಿಯವರು, ಹಿಂದೆ ಮುಂದೆ ರಿಲೇಷನ್ನು. ಫೈನಲಿ ನಮ್ಮ ಮನೆ ದೇವ್ರಿಗೆ ಬಂದಿದ್ದೀವಿ. ನೋಡಿ, ಇದೆ ನಮ್ಮ ಮನೆ ದೇವರು ಚೌಡೇಶ್ವರಿ ದೇವಸ್ಥಾನ ಅಂತ. ಸೊ ಗೈಸ್, ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬಿಟ್ಟು ಬಂದು ಮಲ್ಕೊಬಿಟ್ಟೆ. ನರಸೀಪುರದಲ್ಲಿ ತುಂಬ ಮಳೆ ಇತ್ತು, ನೆಂದ್ಬಿಟ್ಟೆ. ಆ್ಯಕ್ಚುಲಿ ಮೊನ್ನೆ ಕೂಡ ನಂಗೆ ಹುಷಾರಿರಲಿಲ್ಲ. ಇವಾಗ ನೆಂದ್ಬಿಟ್ಟೆಲ್ಲ ಮಳೇಲಿ. ಮತ್ತೆ ಇವಾಗ ಜ್ವರ ಬಂದಂಗೆ ಆಗ್ಬಿಟ್ಟೈತೆ. ಕಣ್ಣೆಲ್ಲ ನೋಡಿ ಎಷ್ಟು ಕೆಂಪಾಗ್ಬಿಟ್ಟಿದೆ. ನಾನು ಮತ್ತು ನಮ್ಮ ತಾತ ಹಸು ಮತ್ತು ಎಮ್ಮೆಗಳನ್ನೆಲ್ಲ ಹೊಡ್ಕೊಂಡು ಹೋಗ್ತಿದ್ವಿ ಹೊಲಕ್ಕೆ ಮೇಯ್ಸೋಕ್ಕೆ ಅಂತ. ಅವಾಗ ಈ ಪಂಪ್ ಸೆಟ್ಟಲ್ಲೇ ನೀರು ಕುಡಿತಾ ಇದ್ದಿದ್ದು ಡಾಬಾದಾಗೆಲ್ಲ. ಸೊ ಆ ಥರ ಎಲ್ಲ ನಡ್ಕೊಂಡು ಹೋಗ್ತಿರುವಾಗ ನೆನಪಾಗುತ್ತೆ. ಸೊ ಅದಕ್ಕೆ ನಡ್ಕೊಂಡು ಹೋಗಿದೆ. ಹಾಗೆ ನಮ್ಮೂರಿಂದ ನೋಡಿ ಆ ಬೆಟ್ಟನ, ಈ ಬೆಟ್ಟದ ಹೆಸರು ಬಂದು ಕುಂದೂರು ಬೆಟ್ಟ ಅಂತ. ಸಿದ್ದಪ್ಪಜ್ಜಿ ಕತೆ ನೋಡಿದ್ದೀರಲ್ಲ, ಕುಂದೂರು ಬೆಟ್ಟವನ್ನ ಚಿನ್ನವ ಮಾಡಿ ನಾ ತರುವೆ ಅಂತ. ಸೊ ಅದೇ ಬೆಟ್ಟ ಇಲ್ಲಿಂದ ಕಾಣಿಸುತ್ತೆ ನಮ್ಮೂರಿಂದ. ಓ ನೀನು ಜುಮ್ ಐತಿದೆ. ನಾಳೆ ಎತ್ತಿನ ಗಾಡಿಯಲ್ಲಿ ಫೋಟೋ ಶೂಟ್ ಮಾಡೋಣ ಅಂದ್ಬಿಟ್ಟು ಮಾತಾಡಕ್ಕೆ ಬಂದಿದ್ದೀವಿ ಇವನ ಹತ್ರ. ಇವನು ಸಂತೋಷ ಅಂತ. ಸಾಗರ್ ಸಂತೋಷ. ಓ ನಮಸ್ತೆ. ಫ್ರೆಂಡು, ಚೈಲ್ಡ್ಹುಡ್ ಫ್ರೆಂಡು ದರ್ಶನ್ ಅಂತ. ಇವಾಗ ಫೋಟೋ ಶೂಟ್ ಮಾಡ್ಕೊ ಇಲ್ಲಿ ಎತ್ತತ್ರ. ಆಮೇಲೆ ಬೇಕಾದ್ರೆ ಎತ್ತಿನ ಗಾಡಿ ಬೆಳಗ್ಗೆ ಕಟ್ಕೊಡ್ತೀನಿ ಅಂತಂತಾನೆ. ಏನು ಮಾಡೋದಿಲ್ಲ ತಾನೆ. ಕಾಲ್ ಬರೀ ಎತ್ಕೊಂಡು ಇಟ್ಕೊಂಡು ಏನು ಮಾಡೋದಿಲ್ಲ. ಬೇಕಾದ್ರೆ ಅಡಿಲಿ ಹೋದ್ರೆ ಏನು ಮಾಡೋದಿಲ್ಲ. ಹೋಗು ಮತ್ತ ಇದ್ರ ಜೊತೆ ಕಳ್ಸ್ಬಿಟ್ಟು ವರ್ಧಿಸ್ಬಿಡೋಣ ಅಂದ್ಬಿಟ್ಟು ಅವ್ನ ಪ್ಲಾನ್ ಇದ್ದಿದ್ದು. ಬಾ ಬಾ ಬಾ. ಸೊ ಗೈಸ್, ಅವನಿಗೆ ಭಯ ಐತೆ. ನನ್ನ ನುಗ್ಸ್ಬಿಟ್ಟು ಹೊಡ್ಸ್ಬಿಡಮ್ಮ ಅಂದ್ಬಿಟ್ಟು ಅವ್ನ ಪ್ಲಾನ್ ಇದ್ದಿದ್ದು. ನಾಳೆ ಕಾಲೇಜ್ ಹೋಗ್ಬಿಡ್ತಾನೆ ಅಂತೀವನು. ಇವ್ರ ಅಣ್ಣನ ಹತ್ರ ಇಸ್ಕೊಡ್ತೀನಿ ಅಂತಂತಾನೆ. ದರ್ಶನ್ ನಿಂಗೆ ಬರಲ್ದಾ ಎತ್ತಿನ ಗಾಡಿ ಓಡ್ಸಕ್ಕೆ? ಇವೇ ಊರಲ್ಲಿದ್ದು ವೇಸ್ಟ್. ನಾನು ಇದ್ದಿದ್ರೆ ಇಷ್ಟಲ್ಲಿ ಗಾಡಿ ಬೇಕಾದ್ರೆ ಓಡಿಸ್ಬೋದು. ಸೊ ಗೈಸ್, ಇವಾಗ ಒಂದಷ್ಟು ಫೋಟೋ ತಗೋಣ. ಏನ್ ಮಾಡ್ತಿದ್ಯೋ? ಅಲ್ಲಿ ಓ ಕುರಿಗಳು ತೋರಿಸ್ತಿದ್ಯಾ? ಇವ್ರ ಕುರಿಗಳು ತೋರಿಸ್ತಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ಇವ್ರ ಕುರಿಗಳಿದು. ಇಲ್ಲಿ ರೇಷ್ಮೆ ಬೆಳಿತಾರೆ. ಇವುಗಳು ಎತ್ತು. ಆಮೇಲೆ ನಿಮ್ದೇ ಇದು. ಇವ್ರದ್ದು ವಾಟರ್ ಟ್ಯಾಂಕು. ಸೊ ಗೈಸ್, ಕೈ ಕಾಲು ತೊಳ್ಕೊಂಡು ಇವಾಗ ಪೂಜೆ ಮಾಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಅಪ್ಪ ನೋಡಿ ಕೋಳಿನ ಹೆಂಗೆ ಹಿಡ್ಕೊಂಡವ್ರೆ. ಇವಾಗ ಕೋಳಿಗೆ ಪೂಜೆ ಮಾಡಾದ್ಮೇಲೆ ಕೋಳಿ ಒದರಬೇಕು. ಕೋಳಿ ಒದರಿದೆ ಅಂತಂದರೆ ತಾಯಿ ಅಪ್ಪಣೆ ಕೊಟ್ಟಿದ್ದಾರೆ ಅಂತ ಅನ್ನೋ ಲೆಕ್ಕ. ಸೊ ಆಮೇಲೆ ಅಪ್ಪಣೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಕೋಳಿನ ಕಟ್ ಮಾಡ್ತೀವಿ. ಮಗ ನೋಡಿ ಕೋಳಿನ ಕೊಯ್ತೈತೆ. ಊರಲ್ಲಿ ಹುಟ್ಟಿ ಬೆಳೆದಿದ್ಕಾರ ಸಾತ್ಕೈತ್ಕೋ. ಕೋಳಿನ ಕೊಯ್ತೈತೆ ಮೆಟ್ರೆ ಹಿಡ್ಕೊಂಡು.
ಆ್ಯಕ್ಚುಲಿ ಏನಂತ ಮಾತಾಡಿದ್ದು ಅಂತಂದರೆ ದೇವಸ್ಥಾನಕ್ಕೆ ಹೋಗಿದ್ವಲ್ವ, ಅಲ್ಲೇ ತೀರ್ಥ ಹರಿಸ್ಬಿಟ್ಟು ಕೋಳಿ ಇಲ್ಲಿ ತಗೊಂಡಿದ್ವು, ಅಲ್ಲೇ ಕಟ್ ಮಾಡಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಊರಿನ ಜನ ಬಂದಿದ್ರಲ್ಲ, ಸೊ ಅವರು ಪುರಾತನ ಕಾಲದಿಂದ ಏನು ಬಂದಿತ್ತು ಅದನ್ನೇ ಮಾಡ್ಕೊಬರ್ಬೇಕು, ನೀವೇನು ಸ್ಪೆಷಲಾಗಿ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಕೋಳಿನ ನಾವು ಅಪ್ಪಂಗೆ ಹೇಳ್ಬಿಟ್ಟು ತರಿಸ್ಬಿಟ್ರು. ಸೊ ಅದಕ್ಕೆ ಇವಾಗ ಕಟ್ ಮಾಡ್ತಾ ಇದ್ದೀವಿ. ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡಿದೆ ಊರಿಗೆ ಬಂದ್ಬಿಟ್ಟು. ಸೊ ಗೈಸ್ ಊರಿಗೆ ಬಂದಮೇಲೆ ಇವ್ರ ಅಪ್ಪ ಅಮ್ಮನೇ ಮಾಡ್ಬಿಡ್ತಾರೆ ನೋಡಿ, ಎಂಥ ಜನ ಇವರು. ಏನು ಬಿರಿಯಾನಿ ಅದೆಲ್ಲ ಮಾಡಲ್ವಾ? ಬಿರಿಯಾನಿ ಏನು ಮಾಡಲ್ಲ. ಬಿರಿಯಾನಿ ಯಾಕೆ ಮಾಡಲ್ಲ ನೀವು? ಮಾಡಲ್ಲ, ದೇವ್ರಿಗೆಲ್ಲ ಮಾಡಕ್ಕೆ. ಹೌದಾ? ಸೊ ಇವತ್ತು ಮಾಡೋದಿಲ್ಲ, ನಾವು ನಾಳಿದ್ದು ಮಾಡ್ತೀವಿ. ಆ್ಯಕ್ಚುಲಿ ನಾವು ಅಮ್ಮಂಗೆ ಬಿರಿಯಾನಿ ಅದೆಲ್ಲ ಮಾಡೋಕ್ಕೆ ಬರೋದಿಲ್ಲ. ಬ್ಯಾಂಗ್ಳೂರಲ್ಲಿದ್ದಾಗ ನಾನೇ ಮಾಡಬೇಕು, ನಾನೇ ತಿನ್ಬೇಕು. ಏನಂತ ಹೇಳ್ತಾನೆ ಹೆಂಗೆ ಮಾಡ್ತೀನಿ ನಾನು? ನೀನೇ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಸೊ ಗೈಸ್ ತಿಂದವರೆಲ್ಲ ಏನಂತಾರೆ ಅಂತಂದರೆ ಹೋಟ್ಲು ಇಟ್ಬೋದು, ಆ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ. ಇದು ನೋಡಿ ನಾನು ಕೊಡ್ಸಿದ್ದೆ, ಇದು ಆಸಕ್ತಿರ್ಗು ನೋಡಿ, ಇದು ನಾನೇ ಕೊಡ್ಸಿದ್ದು. ಗಜ್ಜೆ ಮಟ್ಟಿ ಹಾಕೋದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ನಲ್ಲ ನೋಡಿ, ಗಜ್ಜೆ ಮಟ್ಟಿ ಹಾಕೋದ್ರೆ ಚೆನ್ನಾಗಿ ಕಾಣಿಸ್ತೈತೆ. ಆ್ಯಕ್ಚುಲಿ ಈ ಥರ ಇಷ್ಟು ಟೈಮ್ ಬಂತು ಅಂತಂದರೆ ನಾಳೆ ಇನ್ನೊಂದು ಹಬ್ಬ ಬಂದ್ಬಿಡುತ್ತೆ, ನಾಳಿದ್ದು ಮತ್ತೆ ಊರಿಗೆ ಹೋಗ್ಬಿಡ್ಬೇಕು ಬೆಂಗಳೂರಿಗೆ ಅಂತ ಟೆನ್ಷನ್ ಆಗ್ತಿತ್ತು, ಮತ್ತು ಬೇಜಾರಾಗ್ತಿತ್ತು. ಬಟ್ ಇವಾಗ ನೋಡಿ ಆರಾಮಾಗಿದ್ದೀನಿ, ಎಕ್ಸಾಮ್ ಎಲ್ಲ ಮುಗಿತಲ್ವಾ. ಒಂದು ವಾರ ಅಲ್ಲ, ಒಂದು ತಿಂಗಳಿದ್ರು ಕೂಡ ಯಾರು ಕೇಳೋದಿಲ್ಲ, ನಮ್ಮ ಅಮ್ಮನೂ ಕೇಳೋದಿಲ್ಲ. ನಮ್ಮ ಅಮ್ಮ ಹೆಂಗೆ ಅಂತಂದರೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿ ಇರಬೇಕು, ಕೆಲ್ಸಕ್ಕೆ ಹೋಗ್ಬಾರ್ದು ನನ್ನ ಮಗ ಅನ್ನೋ ಥರ ತಾನೇ. ಇಲ್ಲ ಉಣ್ಕೊ ತಿನ್ಕೊಂಡು ಯಾಕೆ ಮನೇಲಿ ಇರ್ತೇವೆ, ಓದಿಬಾರ್ದು ಆಯ್ತಲ್ಲ, ಕೆಲಸ ಸೇರ್ಬೇಕು, ತುಂಬ ಸಂಬಳ ಕೊಡ್ತಾರೆ. ಹೆಂಗೆ ಅಂತಂದರೆ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಮನೇಲಿ ಇರಬೇಕು, ಕೆಲ್ಸಕ್ಕೆ ಹೋಗ್ಬಾರ್ದು ನನ್ನ ಮಗ ಅನ್ನೋ ಥರ ತಾನೇ. ಇಲ್ಲ ಉಣ್ಕೊ ತಿನ್ಕೊಂಡು ಯಾಕೆ ಮನೇಲಿ ಇರ್ತೇವೆ, ಓದಿಬಾರ್ದು ಆಯ್ತಲ್ಲ, ಕೆಲಸ ಸೇರ್ಬೇಕು, ತುಂಬ ಸಂಬಳ ಕೊಡ್ತಾರೆ. ನಗುವುದೋ ಅಳುವುದೋ ನೀವೇ ಹೇಳಿ. ಸೊ ಇವಾಗ ಕೈ ತುಂಬ ಸಂಬಳಕ್ಕೆ ಹೋಗ್ಬೇಕು ಅಂತಂದರೆ ಕೆಲ್ಸಕ್ಕೆ ಹೋಗ್ಬೇಕಾ? ಕೆಲ್ಸಕ್ಕೆ ಹೋಗ್ಬೇಕು, ಕೈ ತುಂಬ ಸಂಬಳ ಕೊಡ್ತಾರೆ, ಕೆಲ್ಸಕ್ಕೆ ಹೋಗ್ಬೇಕು. ನಾನು ಕೆಲಸ ಕೊಡೋನಂತವ್ರು ಆಗ್ತೀನಿ ಆಯಿತಾ, ಕೆಲ್ಸಕ್ಕೆಲ್ಲ ಹೋಗಲ್ಲ. ಸೊ ಗೈಸ್ ನಮ್ಮಮ್ಮ ನನ್ನ ಆಡ್ಕೊಳ್ಳುತ್ತೆ, ಏನಂತಂತಾರೆ ಅಂತಂದರೆ ಇವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಾಗ ನಿಮ್ಮ ಮಗ ಕೆಲ್ಸಕ್ಕೆ ಹೋಯ್ತಾನೆ, ಎಕ್ಸಾಮ್ ಎಲ್ಲ ಮುಗಿಸೋಲ್ಲ ಅಂತಂದರೆ ಅಕ್ಕ ಅವನು ಹೋಗಲ್ಲಂತೆ, ಬೇರೆಯವ್ರ ಮುಂದೆ ಕೈ ಕಟ್ಟಲ್ಲಂತೆ, ಹೇಳೋ ಡೈಲಾಗು. ಕೆಲ್ಸಕ್ಕೆ ಹೋಗೋದಂತೆ, ಬೇರೆಯವ್ರ ಮುಂದೆ ಕೈ ಚಚ್ಕೊಂಡು ನಿಂತ್ಕೊಳ್ಳಲ್ವಂತೆ, ಅವನೇ ಸ್ವಂತ ದುಡ್ದನಂತೆ. ಈ ಥರ ಎಲ್ಲ ಹೇಳ್ಕೊಂಡು ಹಾಡ್ಕೊಂತಾರೆ, ನಾನು ಮಾಡಿ ತೋರಿಸ್ತೀನಿ. ಅಡುಗೆ ಎಲ್ಲ ಆಯಿತು, ಪೂಜೆಗೆ ತಯಾರು ಮಾಡ್ಕೊಂಡಿದ್ದಾರೆ. ಎಡೆ ಹಾಕ್ಬಿಟ್ಟು ಆಚೆ ಹೋಗಿದ್ವಿ, ಇವಾಗ ಹೊರಗಡೆ ಬಂದಿದ್ದೀವಿ. ಅಂದರೆ ನಮ್ಮ ಮನೇಲಿ ಏನು ಮಾಡಿರ್ತಾರೋ ಅದನ್ನ ಎಡೆ ಹಾಕ್ಬಿಟ್ಟು ಬಾಗಿಲು ಹಚ್ಕೊಂಡು ಹೊರಗೆ ಈಚೆ ಇರಬೇಕು. ಅಂದರೆ ದೇವ್ರು ಬಂದುಬಿಟ್ಟು ಇವಾಗ ಅದನ್ನ ಬಿಸಿಲು ಬಿಟ್ಬಿಟ್ಟು ಅಂತಂದರೆ ಅದನ್ನ ಸ್ಪರ್ಶಿಸ್ಬಿಟ್ಟು ಹೋಗುತ್ತೆ ಅನ್ನೋ ಒಂದು ನಂಬಿಕೆ. ಇವಾಗ ಹೊರಗಡೆ ಬಂದಿದ್ದೀವಿ, ಇವಾಗ ನಾವು ಊಟ ಮಾಡಬೇಕು. ಟಾಟಾ ಬಾಬಾ.